ಕಳೆದ 15 ದಿನಗಳಿಂದ ಏನು ಮುಧೋಳದಲ್ಲಿ ಕಬ್ಬು ಬೆಳೆಗಾರರು ಕೂಡ ಒಂದು ಹೋರಾಟಕ್ಕೆ ಮುಂದಾಗಿದ್ದರು. ಈ ಹೋರಾಟದ ದಿನ ಒಂದು ಸ್ವರೂಪವನ್ನು ಪಡಿತಾ ಇತ್ತು. ಆದರೆ ನಿನ್ನೆ ಒಂದು ಅಹಿತಕರ ಘಟನೆಗೆ ಕಾರಣ ಕೂಡ ಆಗಿದೆ. ಈ ಹಿನ್ನೆಲೆಯಲ್ಲಿ ಇವತ್ತಿನ ದಿನ ರೈತರೊಂದಿಗೆ ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವರ ಒಂದು ಮಧ್ಯಸ್ಥಿಕೆಯಲ್ಲಿ ಸಭೆ ಕರೆಯಲಾಗಿತ್ತು. ಆ ಸಭೆ ಇವತ್ತಿನ ದಿವಸ ಸಕ್ಸಸ್ ಆಗಿದೆ. ಯಾವ ರೀತಿಯಾಗಿ ಸಕ್ಸಸ್ ಆಗಿದೆ ಅನ್ನೋದನ್ನು ನೇರವಾಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ RB ತಿಮ್ಮಾಪುರ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಅವರನ್ನು ಮಾತಾಡಿಸಿ ತಿಳಿಯೋಣ. ಸರ್ ನಮಸ್ಕಾರ. ಸರ್, ಭಾಳ ದಿನಗಳಿಂದ ಈ ಕಬ್ಬು ಬೆಳೆಗಾರರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ನೀವು ಕೂಡ ಆಗಿರ್ಬೋದು, ಜಿಲ್ಲಾ ಆಡಳಿತವಾಗಿರ್ಬೋದು, ಜೊತೆಗೆ ಸಕ್ಕರೆ ಕಾರ್ಖಾನೆ ಮಾಲೀಕರನ್ನ ಕರ್ಕೊಂಡು ಬಂದು ನೀವು ಸಭೆಗಳನ್ನು ನಡೆಸಿದ್ರಿ. ಎಲ್ಲ ಸಭೆಗಳು ಕೂಡ ವಿಫಲ ಆಗ್ತಾ ಬಂತು. ಇವತ್ತಿನ ದಿವಸ ಒಂದು ಅಹಿತಕರ ಘಟನೆ ನಡೆದ ಮೇಲೇ ಕೂಡ ಈ ಒಂದು ಸಭೆ ಪೂರ್ಣ ಆಗಬೇಕಂತಿತ್ತ. ಮೊದಲೇ ಯಾಕೆ ಒಪ್ಕೊಳ್ಳಿಕ್ಕಾಗಲಿಲ್ಲ ಅನ್ನೋಂಥದ್ದು ಕೂಡ ಸಾಕಷ್ಟು ಜನ ಮಾತಾಡ್ತಾರೆ. ಇದಕ್ಕೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್? ಯಾವುದೇ ಒಂದು ಗಲಾಟೆ ಗದ್ದಲಗಳು ನಾವು ಹೇಳಿದಂಗೆ ಇವ್ರು ಹೇಳಿದಂಗೆ ಇರೋದಿಲ್ಲ. ರೈತರ ಬೇಡಿಕೆ ಒಂದಾದರೆ ಕಾರ್ಖಾನೆ ಮಾಲೀಕರ ಕಷ್ಟ ಇನ್ನೊಂದು ಕಡೆ. ಅವೆರಡನ್ನೂ ಸರಿದೂಗಿಸಿ ನಾವೇನು ಮಾಡೋದಂದ್ರೆ ಸಂಧಾನ ಮಾಡ್ತಕ್ಕಂಥ ಕೆಲಸ ಅಷ್ಟೇ ನಮ್ಮದು. ಮೀಡಿಯೇಟರ್, ಈ ಮೀಡಿಯೇಟರ್ಗಿರಿ ನಾವು ಭಾಳ ಪ್ರಯತ್ನ ಮಾಡಿದ್ದೀವಿ. ಮಾಲಕರಿಗೆ ಹೇಳಿದ್ದೀವಿ, ಇವ್ರಿಗೆ ಹೇಳಿದ್ದೀವಿ, ಮಾಲಕರು ಹೇಳಿದ್ದೀವಿ. 4ನೇ ಸಭೆಯಲ್ಲಿ ಇವತ್ತು ಸಂಧಾನ ಸಫಲತೆ ಹೊಂದಿದೆ. ಅವರ ಬೇಡಿಕೆ ರಿಕವರಿ ಬೇಸಿಸ್ ಮೇಲೆ ನಮ್ಗೆ ಕೊಡಬೇಡಿ ಅಂತಕ್ಕಂಥ ಬೇಡಿಕೆ ಇತ್ತು. ಆ ಬೇಡಿಕೆಗೆ ನಾವು ಸ್ಪಂದಿಸಿದ್ದೀವಿ. ಮಾಲಕರನ್ನು ಒಪ್ಪಿಸ್ತಕ್ಕಂಥ ಕೆಲಸ ಮಾಡಿದ್ದೀವಿ. ಅದ್ರ ಜೊತೆಗೆ ಹಿಂದಿನ ಬಾಕಿ HNT ಅವ್ರದ್ದು, ನಾಟ್ ಫಾರ್ಮರ್ಸ್, ಅದನ್ನು ಕೊಡಬೇಕು, ಅದು ಉಳಿದಿದೆ ಅಂತೇಳಿದರು. ನಾನು ಹೇಳಿದೆ 2ರಲ್ಲಿ ಒಂದನ್ನು ಮಾಡೋಕ್ಕಾಗ್ತಿದೆ ಅಂದಾಗ ಅದನ್ನು ರೈತರು ಒಪ್ಕೊಂಡ್ರು. HNTದು ಇಮಿಡಿಯೇಟ್ ಕ್ಲಿಯರ್ ಮಾಡ್ತಕ್ಕಂಥದ್ದಾಗಿದೆ. ಉಳಿದ 3,200 ರೂಪಾಯಿ ಪ್ರಥಮ ಕಂತು, ಸೆಕೆಂಡ್ ಕಂತಿನಲ್ಲಿ ರೈತರು ಏನು ಕಾರ್ಖಾನೆ ಮಾಲೀಕರ 50, ಅದ್ರ ಜೊತೆಗೆ ಸರ್ಕಾರದ 50 ರೂಪಾಯಿ ಕೊಡ್ತಕ್ಕಂಥದ್ದು ಸಂಧಾನದಲ್ಲಿ ಅವರು ಒಪ್ಕೊಂಡಿದ್ದಾರೆ. ಮುಖ್ಯಮಂತ್ರಿಗಳು ಆಗ್ತಾನೆ 50 ರೂಪಾಯಿ ಸರ್ಕಾರದಿಂದ ಘೋಷಣೆ ಮಾಡಿದರು. ಇವತ್ತು ನನ್ನ ಜೊತೆ ಅಧಿಕಾರಿ ಮಿತ್ರಗಳು 4-5 ದಿವಸದಿಂದ ಸತತವಾಗಿ ಪ್ರಯತ್ನ ಮಾಡಿ ನಾವು ಅವ್ರ ಜೊತೆಗೂಡಿಸ್ಕೊಂಡು ಮನವೊಲಿಸಲಿಕ್ಕೆ ಸಫಲತೆ ಹೊಂದಿದ್ದೀವಿ. ನಾನು ಹೋರಾಟಗಾರರಿಗೆ, ಕಾರ್ಖಾನೆ ಮಾಲೀಕರಿಗೆ ವಿಶೇಷವಾದ ನನ್ನ ಅಭಿನಂದನೆ. ಸರ್, ಈಗಾಗಲೇ ಏನು ಹಿಂದೆ ಒಂದು ಕೆಲವೊಂದು ಸಂಪ್ರದಾಯ, ಈ ಕಾರ್ಖಾನೆಯ ಮಾಲೀಕರು ಕಬ್ಬು ಬೆಳೆಗಾರರ ಮಧ್ಯೆ ಈ ಒಂದು ಏನು ಪ್ರತಿಭಟನಾ ಸ್ಥಳಕ್ಕೆ ಬಂದು ಒಂದು ಮುಚ್ಚಳಿಕೆ ಪತ್ರವನ್ನು ಬರೆದು ಕೊಡ್ತಿದ್ರು. ಅವರ ಮಧ್ಯೆ ನಮ್ಮ ಮಧ್ಯೆ ಒಂದು ಮಾತುಕತೆ ಕೂಡ ಆಗ್ತಿತ್ತು. ಯಾವುದೂ ಕೂಡ ಮುಂದೆ ಬರ್ತಾ ಇಲ್ಲ. ಯಾಕಂತಂದರೆ ಅವರು ತಿಳಿದಂಗೆ ತಾವು ಮಾಡ್ತಾ ಇದ್ದಾರೆ. ಹೀಗಾಗಿ ಯಾಕೆ ಈ ಒಂದು ಕೆಲಸಕ್ಕೆ ಮುಂದಾಗಿದ್ದಾರೆ? ಈ ಸರ್ಕಾರ ಆಗಿರ್ಬೋದು ಮತ್ತು ಕಾರ್ಖಾನೆ ಮಾಲೀಕರು ಕೂಡ ಒಂದೇ ಒಂದು ಲೆಕ್ಕ ಹೇಳ್ತಾ ಇದ್ದಾರೆ. ಆದರೆ ನಮಗೆ ಯಾರೂ ಕೇಳೋರಿಲ್ಲ ಅನ್ನೋಂಥದ್ದು ಕೂಡ ಅವರ ಬೇಡಿಕೆ ಆಗಿತ್ತು. ಇದನ್ನು ಭಾಳ ದಿನಗಳ ಹಿಂದೆ ಮಾಡ್ಬೋದಿತ್ತಲ್ಲ. ಕೇಳೋರು ಭಾಳ ದಿವಸದಿಂದಲ್ಲ, ಎಂದು ಕೂತ್ಕೊಂಡ್ರೆ ಅವತ್ತಿಂದ ಚಾಲೂ ಮಾಡಿ. ಮತ್ತು ಇನ್ನೇನು ಭಾಳ ದಿವಸ ಹೇಳೋದು, ಕಂಟಿನ್ಯೂಷನ್ ಅವ್ರ ಜೊತೆ. ನಿನ್ನೆ ಏನು ಅಲ್ಲಿ ಫ್ಯಾಕ್ಟ್ರಿಯಲ್ಲಿ ಒಂದು ಘಟನೆ ಆಯಿತು. ಆ ಘಟನೆಗೆ ಸಂಬಂಧಿಸಿದಂಗೆ ಏನು ಕ್ರಮ ತಗೋತೀರಿ? ಅಲ್ಲಿ ಇದ್ದಂಥವ್ರಿಗೆ ಯಾವ ರೀತಿಯಾಗಿ ಒಂದು ಏನು ಪರಿಹಾರ ಕೊಡೋ ನಿಟ್ಟಿನಲ್ಲಿ ಸರ್ಕಾರ ಎಲ್ಲ ರಿಪೋರ್ಟ್ಗಳನ್ನ ತರಿಸ್ತಾ ಇದೆ. ಏನು ನಮ್ಮ ಸರ್ಕಾರದಿಂದ ಸಾಧ್ಯತೆ ಅವ್ರು ಸಹಾಯ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ. ಇದಿಷ್ಟು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ RB ತಿಮ್ಮಾಪುರ ಅವರ ಮಾತಾಗಿದೆ. ಬಾಗಲಕೋಟೆಯಿಂದ ಮಂಜು ಜೊತೆ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ. ಕಳೆದ 15 ದಿನಗಳಿಂದ ಏನು ಮುಧೋಳದಲ್ಲಿ ಕಬ್ಬು ಬೆಳೆಗಾರರು ಕೂಡ ಒಂದು ಹೋರಾಟಕ್ಕೆ ಮುಂದಾಗಿದ್ದರು. ಈ ಹೋರಾಟದ ದಿನ ಒಂದು ಸ್ವರೂಪವನ್ನು ಪಡಿತಾ ಇತ್ತು. ಆದರೆ ನಿನ್ನೆ ಒಂದು ಅಹಿತಕರ ಘಟನೆಗೆ ಕಾರಣ ಕೂಡ ಆಗಿದೆ. ಈ ಹಿನ್ನೆಲೆಯಲ್ಲಿ ಇವತ್ತಿನ ದಿನ ರೈತರೊಂದಿಗೆ ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವರ ಒಂದು ಮಧ್ಯಸ್ಥಿಕೆಯಲ್ಲಿ ಸಭೆ ಕರೆಯಲಾಗಿತ್ತು. ಆ ಸಭೆ ಇವತ್ತಿನ ದಿವಸ ಸಕ್ಸಸ್ ಆಗಿದೆ. ಯಾವ ರೀತಿಯಾಗಿ ಸಕ್ಸಸ್ ಆಗಿದೆ ಅನ್ನೋದನ್ನು ನೇರವಾಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ RB ತಿಮ್ಮಾಪುರ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಅವರನ್ನು ಮಾತಾಡಿಸಿ ತಿಳಿಯೋಣ. ಸರ್ ನಮಸ್ಕಾರ. ಸರ್, ಭಾಳ ದಿನಗಳಿಂದ ಈ ಕಬ್ಬು ಬೆಳೆಗಾರರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ನೀವು ಕೂಡ ಆಗಿರ್ಬೋದು, ಜಿಲ್ಲಾ ಆಡಳಿತವಾಗಿರ್ಬೋದು, ಜೊತೆಗೆ ಸಕ್ಕರೆ ಕಾರ್ಖಾನೆ ಮಾಲೀಕರನ್ನ ಕರ್ಕೊಂಡು ಬಂದು ನೀವು ಸಭೆಗಳನ್ನು ನಡೆಸಿದ್ರಿ. ಎಲ್ಲ ಸಭೆಗಳು ಕೂಡ ವಿಫಲ ಆಗ್ತಾ ಬಂತು. ಇವತ್ತಿನ ದಿವಸ ಒಂದು ಅಹಿತಕರ ಘಟನೆ ನಡೆದ ಮೇಲೇ ಕೂಡ ಈ ಒಂದು ಸಭೆ ಪೂರ್ಣ ಆಗಬೇಕಂತಿತ್ತ. ಮೊದಲೇ ಯಾಕೆ ಒಪ್ಕೊಳ್ಳಿಕ್ಕಾಗಲಿಲ್ಲ ಅನ್ನೋಂಥದ್ದು ಕೂಡ ಸಾಕಷ್ಟು ಜನ ಮಾತಾಡ್ತಾರೆ. ಇದಕ್ಕೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್? ಯಾವುದೇ ಒಂದು ಗಲಾಟೆ ಗದ್ದಲಗಳು ನಾವು ಹೇಳಿದಂಗೆ ಇವ್ರು ಹೇಳಿದಂಗೆ ಇರೋದಿಲ್ಲ. ರೈತರ ಬೇಡಿಕೆ ಒಂದಾದರೆ ಕಾರ್ಖಾನೆ ಮಾಲೀಕರ ಕಷ್ಟ ಇನ್ನೊಂದು ಕಡೆ. ಅವೆರಡನ್ನೂ ಸರಿದೂಗಿಸಿ ನಾವೇನು ಮಾಡೋದಂದ್ರೆ ಸಂಧಾನ ಮಾಡ್ತಕ್ಕಂಥ ಕೆಲಸ ಅಷ್ಟೇ ನಮ್ಮದು. ಮೀಡಿಯೇಟರ್, ಈ ಮೀಡಿಯೇಟರ್ಗಿರಿ ನಾವು ಭಾಳ ಪ್ರಯತ್ನ ಮಾಡಿದ್ದೀವಿ. ಮಾಲಕರಿಗೆ ಹೇಳಿದ್ದೀವಿ, ಇವ್ರಿಗೆ ಹೇಳಿದ್ದೀವಿ, ಮಾಲಕರು ಹೇಳಿದ್ದೀವಿ. 4ನೇ ಸಭೆಯಲ್ಲಿ ಇವತ್ತು ಸಂಧಾನ ಸಫಲತೆ ಹೊಂದಿದೆ.
ಅವರ ಬೇಡಿಕೆ ರಿಕವರಿ ಬೇಸಿಸ್ ಮೇಲೆ ನಮ್ಗೆ ಕೊಡಬೇಡಿ ಅಂತಕ್ಕಂಥ ಬೇಡಿಕೆ ಇತ್ತು. ಆ ಬೇಡಿಕೆಗೆ ನಾವು ಸ್ಪಂದಿಸಿದ್ದೀವಿ, ಮಾಲಕರನ್ನು ಒಪ್ಪಿಸ್ತಕ್ಕಂಥ ಕೆಲಸ ಮಾಡಿದ್ದೀವಿ. ಅದ್ರ ಜೊತೆಗೆ ಹಿಂದಿನ ಬಾಕಿ HNT ಅವ್ರದ್ದು, ನಾಟ್ ಫಾರ್ಮರ್ಸ್, ಅದನ್ನು ಕೊಡಬೇಕು, ಅದು ಉಳಿದಿದೆ ಅಂತೇಳಿದರು. ನಾನು ಹೇಳಿದೆ ಎರಡರಲ್ಲಿ ಒಂದನ್ನು ಮಾಡೋಕ್ಕಾಗ್ತಿದೆ ಅಂದಾಗ ಅದನ್ನು ರೈತರು ಒಪ್ಕೊಂಡ್ರು. HNTದು ಇಮಿಡಿಯೇಟ್ ಕ್ಲಿಯರ್ ಮಾಡ್ತಕ್ಕಂಥದ್ದಾಗಿದೆ. ಉಳಿದ 3,200 ರೂಪಾಯಿ ಪ್ರಥಮ ಕಂತು, ಸೆಕೆಂಡ್ ಕಂತಿನಲ್ಲಿ ರೈತರದು ಏನು ಕಾರ್ಖಾನೆ ಮಾಲೀಕರ 50, ಅದ್ರ ಜೊತೆಗೆ ಸರ್ಕಾರದ 50 ರೂಪಾಯಿ ಕೊಡ್ತಕ್ಕಂಥದ್ದು ಸಂಧಾನದಲ್ಲಿ ಅವರು ಒಪ್ಪಿಕೊಂಡಿದ್ದಾರೆ. ಮುಖ್ಯಮಂತ್ರಿಗಳು ಆಗ್ತಾನೆ 50 ರೂಪಾಯಿ ಸರ್ಕಾರದಿಂದ ಘೋಷಣೆ ಮಾಡಿದರು. ಇವತ್ತು ನನ್ನ ಜೊತೆ ಅಧಿಕಾರಿ ಮಿತ್ರಗಳು 4-5 ದಿವಸದಿಂದ ಸತತವಾಗಿ ಪ್ರಯತ್ನ ಮಾಡಿ ನಾವು ಅವ್ರ ಜೊತೆಗೂಡಿಸ್ಕೊಂಡು ಮನವೊಲಿಸಲಿಕ್ಕೆ ಸಫಲತೆ ಹೊಂದಿದ್ದೀವಿ. ನಾನು ಹೋರಾಟಗಾರರಿಗೆ, ಕಾರ್ಖಾನೆ ಮಾಲೀಕರಿಗೆ ವಿಶೇಷವಾದ ನನ್ನ ಅಭಿನಂದನೆ. ಸರ್, ಈಗಾಗಲೇ ಏನು ಹಿಂದೆ ಒಂದು ಕೆಲವೊಂದು ಸಂಪ್ರದಾಯ, ಈ ಕಾರ್ಖಾನೆಯ ಮಾಲೀಕರು ಕಬ್ಬು ಬೆಳೆಗಾರರ ಮಧ್ಯೆ ಈ ಒಂದು ಏನು ಪ್ರತಿಭಟನಾ ಸ್ಥಳಕ್ಕೆ ಬಂದು ಒಂದು ಮುಚ್ಚಳಿಕೆ ಪತ್ರವನ್ನು ಬರೆದು ಕೊಡ್ತಿದ್ರು. ಅವರ ಮಧ್ಯೆ ನಮ್ಮ ಮಧ್ಯೆ ಒಂದು ಮಾತುಕತೆ ಕೂಡ ಆಗ್ತಿತ್ತು. ಯಾವುದೂ ಕೂಡ ಮುಂದೆ ಬರ್ತಾ ಇಲ್ಲ. ಯಾಕಂತಂದರೆ ಅವರು ತಿಳಿದಂಗೆ ತಾವು ಮಾಡ್ತಾ ಇದ್ದಾರೆ. ಹೀಗಾಗಿ ಯಾಕೆ ಈ ಒಂದು ಕೆಲಸಕ್ಕೆ ಮುಂದಾಗಿದ್ದಾರೆ? ಈ ಸರ್ಕಾರ ಆಗಿರ್ಬೋದು ಮತ್ತು ಕಾರ್ಖಾನೆ ಮಾಲೀಕರು ಕೂಡ ಒಂದೇ ಒಂದು ಲೆಕ್ಕ ಹೇಳ್ತಾ ಇದ್ದಾರೆ. ಆದರೆ ನಮಗೆ ಯಾರೂ ಕೇಳೋರಿಲ್ಲ ಅನ್ನೋಂಥದ್ದು ಕೂಡ ಅವರ ಬೇಡಿಕೆ ಆಗಿತ್ತು. ಇದನ್ನು ಬಹಳ ದಿನಗಳ ಹಿಂದೆ ಮಾಡ್ಬೋದಿತ್ತಲ್ಲ. ಕೇಳೋರು ಭಾಳ ದಿವಸದಿಂದಲ್ಲ, ಎಂದು ಕೂತ್ಕೊಂಡ್ರೆ ಅವತ್ತಿಂದ ಚಾಲೂ ಮಾಡಿ, ಮತ್ತು ಇನ್ನೇನು ಭಾಳ ದಿವಸ ಹೇಳೋದು. ಕಂಟಿನ್ಯೂಷನ್ ಅವ್ರ ಜೊತೆ. ನಿನ್ನೆ ಏನೋ ಅಲ್ಲಿ ಫ್ಯಾಕ್ಟ್ರಿಯಲ್ಲಿ ಒಂದು ಘಟನೆ ಆಯಿತು. ಆ ಘಟನೆಗೆ ಸಂಬಂಧಿಸಿದಂಗೆ ಏನು ಕ್ರಮ ತಗೋತೀರಿ? ಅಲ್ಲಿ ಇದ್ದಂಥವ್ರಿಗೆ ಯಾವ ರೀತಿಯಾಗಿ ಒಂದು ಏನು ಪರಿಹಾರ ಕೊಡೋ ನಿಟ್ಟಿನಲ್ಲಿ? ಸರ್ಕಾರ ಎಲ್ಲ ರಿಪೋರ್ಟ್ಗಳನ್ನ ತರಿಸ್ತಾ ಇದೆ. ಏನು ನಮ್ಮ ಸರ್ಕಾರದಿಂದ ಸಾಧ್ಯತೆ ಅವ್ರು ಸಹಾಯ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ. ಇದಿಷ್ಟು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ RB ತಿಮ್ಮಾಪುರ ಅವರ ಮಾತಾಗಿದೆ. ಬಾಗಲಕೋಟೆಯಿಂದ ಮಂಜು ಜೊತೆ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ. ಕಳೆದ 15 ದಿನಗಳಿಂದ ಏನು ಮುಧೋಳದಲ್ಲಿ ಕಬ್ಬು ಬೆಳೆಗಾರರು ಕೂಡ ಒಂದು ಹೋರಾಟಕ್ಕೆ ಮುಂದಾಗಿದ್ದರು. ಈ ಹೋರಾಟದ ದಿನ ಒಂದು ಸ್ವರೂಪವನ್ನು ಪಡಿತಾ ಇತ್ತು. ಆದರೆ ನಿನ್ನೆ ಒಂದು ಅಹಿತಕರ ಘಟನೆಗೆ ಕಾರಣ ಕೂಡ ಆಗಿದೆ. ಈ ಹಿನ್ನೆಲೆಯಲ್ಲಿ ಇವತ್ತಿನ ದಿನ ರೈತರೊಂದಿಗೆ ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವರ ಒಂದು ಮಧ್ಯಸ್ಥಿಕೆಯಲ್ಲಿ ಸಭೆ ಕರೆಯಲಾಗಿತ್ತು. ಆ ಸಭೆ ಇವತ್ತಿನ ದಿವಸ ಸಕ್ಸಸ್ ಆಗಿದೆ. ಯಾವ ರೀತಿಯಾಗಿ ಸಕ್ಸಸ್ ಆಗಿದೆ ಅನ್ನೋದನ್ನು ನೇರವಾಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ RB ತಿಮ್ಮಾಪುರ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಅವರನ್ನು ಮಾತಾಡಿಸಿ ತಿಳಿಯೋಣ. ಸರ್, ನಮಸ್ಕಾರ. ಸರ್, ಭಾಳ ದಿನಗಳಿಂದ ಈ ಕಬ್ಬು ಬೆಳೆಗಾರರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ನೀವು ಕೂಡ ಆಗಿರ್ಬೋದು, ಜಿಲ್ಲಾ ಆಡಳಿತವಾಗಿರ್ಬೋದು, ಜೊತೆಗೆ ಸಕ್ಕರೆ ಕಾರ್ಖಾನೆ ಮಾಲೀಕರನ್ನ ಕರ್ಕೊಂಡು ಬಂದು ನೀವು ಸಭೆಗಳನ್ನು ನಡೆಸಿದ್ರಿ. ಎಲ್ಲ ಸಭೆಗಳು ಕೂಡ ವಿಫಲ ಆಗ್ತಾ ಬಂತು. ಇವತ್ತಿನ ದಿವಸ ಒಂದು ಅಹಿತಕರ ಘಟನೆ ನಡೆದ ಮೇಲೇ ಕೂಡ ಈ ಒಂದು ಸಭೆ ಪೂರ್ಣ ಆಗಬೇಕಂತಿತ್ತ. ಮೊದಲೇ ಯಾಕೆ ಒಪ್ಕೊಳ್ಳಿಕ್ಕಾಗಲಿಲ್ಲ ಅನ್ನೋಂಥದ್ದು ಕೂಡ ಸಾಕಷ್ಟು ಜನ ಮಾತಾಡ್ತಾರೆ. ಇದಕ್ಕೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್? ಯಾವುದೇ ಒಂದು ಗಲಾಟೆ ಗದ್ದಲಗಳು ನಾವು ಹೇಳಿದಂಗೆ ಇವ್ರು ಹೇಳಿದಂಗೆ ಇರೋದಿಲ್ಲ. ರೈತರ ಬೇಡಿಕೆ ಒಂದಾದರೆ ಕಾರ್ಖಾನೆ ಮಾಲೀಕರ ಕಷ್ಟ ಇನ್ನೊಂದು ಕಡೆ. ಅವೆರಡನ್ನೂ ಸರಿದೂಗಿಸಿ ನಾವೇನು ಮಾಡೋದಂದ್ರೆ ಸಂಧಾನ ಮಾಡ್ತಕ್ಕಂಥ ಕೆಲಸ ಅಷ್ಟೇ ನಮ್ಮದು. ಮೀಡಿಯೇಟರ್, ಈ ಮೀಡಿಯೇಟರ್ಗಿರಿ ನಾವು ಭಾಳ ಪ್ರಯತ್ನ ಮಾಡಿದ್ದೀವಿ. ಮಾಲಕರಿಗೆ ಹೇಳಿದ್ದೀವಿ, ಇವ್ರಿಗೆ ಹೇಳಿದ್ದೀವಿ, ಮಾಲಕರು ಹೇಳಿದ್ದೀವಿ. 4ನೇ ಸಭೆಯಲ್ಲಿ ಇವತ್ತು ಸಂಧಾನ ಸಫಲತೆ ಹೊಂದಿದೆ. ಅವರ ಬೇಡಿಕೆ ರಿಕವರಿ ಬೇಸಿಸ್ ಮೇಲೆ ನಮ್ಗೆ ಕೊಡಬೇಡಿ ಅಂತಕ್ಕಂಥ ಬೇಡಿಕೆ ಇತ್ತು. ಆ ಬೇಡಿಕೆಗೆ ನಾವು ಸ್ಪಂದಿಸಿದ್ದೀವಿ, ಮಾಲಕರನ್ನು ಒಪ್ಪಿಸ್ತಕ್ಕಂಥ ಕೆಲಸ ಮಾಡಿದ್ದೀವಿ. ಅದ್ರ ಜೊತೆಗೆ ಹಿಂದಿನ ಬಾಕಿ HNT ಅವ್ರದ್ದು, ನಾಟ್ ಫಾರ್ಮರ್ಸ್, ಅದನ್ನು ಕೊಡಬೇಕು, ಅದು ಉಳಿದಿದೆ ಅಂತೇಳಿದರು. ನಾನು ಹೇಳಿದೆ ಎರಡರಲ್ಲಿ ಒಂದನ್ನು ಮಾಡೋಕ್ಕಾಗ್ತಿದೆ ಅಂದಾಗ ಅದನ್ನು ರೈತರು ಒಪ್ಕೊಂಡ್ರು. HNTದು ಇಮಿಡಿಯೇಟ್ ಕ್ಲಿಯರ್ ಮಾಡ್ತಕ್ಕಂಥದ್ದಾಗಿದೆ. ಉಳಿದ 3,200 ರೂಪಾಯಿ ಪ್ರಥಮ ಕಂತು, ಸೆಕೆಂಡ್ ಕಂತಿನಲ್ಲಿ ರೈತರದು ಏನು ಕಾರ್ಖಾನೆ ಮಾಲೀಕರ 50, ಅದ್ರ ಜೊತೆಗೆ ಸರ್ಕಾರದ 50 ರೂಪಾಯಿ ಕೊಡ್ತಕ್ಕಂಥದ್ದು ಸಂಧಾನದಲ್ಲಿ ಅವರು ಒಪ್ಪಿಕೊಂಡಿದ್ದಾರೆ. ಮುಖ್ಯಮಂತ್ರಿಗಳು ಆಗ್ತಾನೆ 50 ರೂಪಾಯಿ ಸರ್ಕಾರದಿಂದ ಘೋಷಣೆ ಮಾಡಿದರು. ಇವತ್ತು ನನ್ನ ಜೊತೆ ಅಧಿಕಾರಿ ಮಿತ್ರಗಳು 4-5 ದಿವಸದಿಂದ ಸತತವಾಗಿ ಪ್ರಯತ್ನ ಮಾಡಿ ನಾವು ಅವ್ರ ಜೊತೆಗೂಡಿಸ್ಕೊಂಡು ಮನವೊಲಿಸಲಿಕ್ಕೆ ಸಫಲತೆ ಹೊಂದಿದ್ದೀವಿ. ನಾನು ಹೋರಾಟಗಾರರಿಗೆ, ಕಾರ್ಖಾನೆ ಮಾಲೀಕರಿಗೆ ವಿಶೇಷವಾದ
ನನ್ನ ಅಭಿನಂದನೆ. ಸರ್, ಈಗಾಗಲೇ ಏನು ಹಿಂದೆ ಒಂದು ಕೆಲವೊಂದು ಸಂಪ್ರದಾಯ, ಈ ಕಾರ್ಖಾನೆಯ ಮಾಲೀಕರು ಕಬ್ಬು ಬೆಳೆಗಾರರ ಮಧ್ಯೆ ಈ ಒಂದು ಏನು ಪ್ರತಿಭಟನಾ ಸ್ಥಳಕ್ಕೆ ಬಂದು ಒಂದು ಮುಚ್ಚಳಿಕೆ ಪತ್ರವನ್ನು ಬರೆದು ಕೊಡ್ತಿದ್ರು. ಅವರ ಮಧ್ಯೆ ನಮ್ಮ ಮಧ್ಯೆ ಒಂದು ಮಾತುಕತೆ ಕೂಡ ಆಗ್ತಿತ್ತು. ಯಾವುದೂ ಕೂಡ ಮುಂದೆ ಬರ್ತಾ ಇಲ್ಲ. ಯಾಕಂತಂದರೆ ಅವರು ತಿಳಿದಂಗೆ ತಾವು ಮಾಡ್ತಾ ಇದ್ದಾರೆ. ಹೀಗಾಗಿ ಯಾಕೆ ಈ ಒಂದು ಕೆಲಸಕ್ಕೆ ಮುಂದಾಗಿದ್ದಾರೆ? ಈ ಸರ್ಕಾರ ಆಗಿರ್ಬೋದು ಮತ್ತು ಕಾರ್ಖಾನೆ ಮಾಲೀಕರು ಕೂಡ ಒಂದೇ ಒಂದು ಲೆಕ್ಕ ಹೇಳ್ತಾ ಇದ್ದಾರೆ. ಆದರೆ ನಮಗೆ ಯಾರೂ ಕೇಳೋರಿಲ್ಲ ಅನ್ನೋಂಥದ್ದು ಕೂಡ ಅವರ ಬೇಡಿಕೆ ಆಗಿತ್ತು. ಇದನ್ನು ಬಹಳ ದಿನಗಳ ಹಿಂದೆ ಮಾಡ್ಬೋದಿತ್ತಲ್ಲ. ಕೇಳೋರು ಭಾಳ ದಿವಸದಿಂದಲ್ಲ, ಎಂದು ಕೂತ್ಕೊಂಡ್ರೆ ಅವತ್ತಿಂದ ಚಾಲೂ ಮಾಡಿ, ಮತ್ತಿನ್ನೇನು ಭಾಳ ದಿವಸ ಹೇಳೋದು. ಕಂಟಿನ್ಯೂಷನ್ ಅವ್ರ ಜೊತೆ. ನಿನ್ನೆ ಏನೋ ಅಲ್ಲಿ ಫ್ಯಾಕ್ಟ್ರಿಯಲ್ಲಿ ಒಂದು ಘಟನೆ ಆಯಿತು. ಆ ಘಟನೆಗೆ ಸಂಬಂಧಿಸಿದಂಗೆ ಏನು ಕ್ರಮ ತಗೋತೀರಿ? ಅಲ್ಲಿ ಇದ್ದಂಥವ್ರಿಗೆ ಯಾವ ರೀತಿಯಾಗಿ ಒಂದು ಏನು ಪರಿಹಾರ ಕೊಡೋ ನಿಟ್ಟಿನಲ್ಲಿ? ಸರ್ಕಾರ ಎಲ್ಲ ರಿಪೋರ್ಟ್ಗಳನ್ನ ತರಿಸ್ತಾ ಇದೆ. ಏನು ನಮ್ಮ ಸರ್ಕಾರದಿಂದ ಸಾಧ್ಯತೆ ಅವ್ರು ಸಹಾಯ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ. ಇದಿಷ್ಟು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಆರ್ ಬಿ ತಿಮ್ಮಾಪ್ಪ ಅವರ ಮಾತಾಗಿದೆ. ಬಾಗಲಕೋಟೆಯಿಂದ ಮಂಜು ಜೊತೆ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ.